ನಮಸ್ಕಾರ. ಇವತ್ ನಾವು ಒಂದು ಅದ್ಭುತ ಪುಸ್ತಕದ ಬಗ್ಗೆ ಮಾತಾಡೋಣ. ಅದರ ಹೆಸರು ದ ಕರೇಜ್ ಟು ಬಿ ಡಿಸ್ಲೈಕ್ಡ್. ಇದು ನಮ್ಮ ಜೀವನ, ನಮ್ಮ ಸಂತೋಷದ ಬಗ್ಗೆ ನಾವು ಇಟ್ಕೊಂಡಿರೋ ಎಷ್ಟೋ ನಂಬಿಕೆಗಳನ್ನೇ ಪ್ರಶ್ನೆ ಮಾಡುತ್ತೆ. ನಾನಂತೂ ಈ ಪುಸ್ತಕವನ್ನ ಓದೋಕೆ ಶುರು ಮಾಡ್ತಿದ್ದೀನಿ. ಬನ್ನಿ, ನನ್ ಜೊತೆ ನೀವು ಸೇರಿ ಇದನ್ನ ಸಾರ ತಿಳ್ಕೊಳ್ಳೋಣ. ಯಾವತ್ತಾದ್ರೂ ಹೀಗನಿಸಿದ್ಯಾ? ಚಿಕ್ಕವರಿದ್ದಾಗ ಲೈಫ್ ಎಷ್ಟು ಸಿಂಪಲ್ ಆಗಿತ್ತು ಅಲ್ವಾ? ಆದ್ರೆ ನಾವು ದೊಡ್ಡವರಾದ ಮೇಲೆ ಯಾಕೆ ಎಲ್ಲವೂ ಇಷ್ಟು ಕಾಂಪ್ಲಿಕೇಟೆಡ್ ಆಗ್ಬಿಡುತ್ತೆ? ಬಹುಶಃ ನಾವೆಲ್ಲರೂ ಈ ಪ್ರಶ್ನೆಯನ್ನ ಒಂದಲ್ಲ ಒಂದು ಸಲ ಕೇಳ್ಕೊಂಡಿರ್ತೀವಿ. ಈ ಪುಸ್ತಕ ಶುರುವಾಗೋದೇ ಇದೇ ಒಂದು ಮುಖ್ಯವಾದ ಪ್ರಶ್ನೆಯಿಂದ. ಇದಕ್ಕೆ ಪುಸ್ತಕ ಕೊಡೋ ಉತ್ತರ ಕೇಳಿದ್ರೆ ಸ್ವಲ್ಪ ಶಾಕ್ ಆಗಬಹುದು. ಅದು ಹೇಳುತ್ತೆ, ಜಗತ್ತು ಕಾಂಪ್ಲೆಕ್ಸ್ ಆಗಿಲ್ಲ, ನಾವೇ ಅದನ್ನ ಹಾಗೆ ಮಾಡ್ಕೋತಿದೀವಿ. ಯಾಕಂದ್ರೆ ಜಗತ್ತು ಸರಳವಾಗಿದೆ ಅಂತ ಒಪ್ಕೊಳ್ಳೋಕೆ ನಮಗೆ ಧೈರ್ಯ ಇಲ್ಲ ಅಂತೆ. ಏನಿದು ಧೈರ್ಯಕ್ಕೂ ಇದಕ್ಕೂ ಏನ್ ಸಂಬಂಧ? ಬನ್ನಿ ಮುಂದಕ್ಕೆ ನೋಡೋಣ. ಓಕೆ, ಮೊದಲನೇ ಭಾಗ, ಜೀವನದ ಜಟಿಲ ಚಕ್ರವ್ಯೂಹ. ನಾವೀ ಪ್ರಪಂಚವನ್ನ ಹೇಗೆ ನೋಡ್ತೀವಿ ಮತ್ತು ಯಾಕೆ ಅದು ನಮ್ಗೆ ಇಷ್ಟೊಂದು ಕಷ್ಟ ಅಂತ ಅನ್ಸುತ್ತೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಪುಸ್ತಕದಲ್ಲಿ ಒಂದು ಸಖತ್ ಅನಾಲಜಿ ಇದೆ. ಯೋಚನೆ ಮಾಡಿ, ನಾವು ಒಂದು ಕಪ್ಪು ಬಣ್ಣದ ಸನ್ಗ್ಲಾಸ್ ಹಾಕೊಂಡ್ರೆ ಇಡೀ ಪ್ರಪಂಚ ನಮಗೆ ಕಪ್ಪಗೆ ಕಾಣಿಸುತ್ತೆ. ಆದ್ರೆಂದು ಸೂರ್ಯನೇ ಇಲ್ಲ ಅಂತ ಅರ್ಥನಾ? ಖಂಡಿತ ಇಲ್ಲ. ಗ್ಲಾಸ್ ತೆಗೆದ್ರೆ ಎಲ್ಲ ಸರಿಯೋಗುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿನ ಕಾಂಪ್ಲೆಕ್ಸಿಟಿಗಳು ನಾವು ಹಾಕಿಕೊಂಡಿರೋ ನಮ್ಮದೇ ಪರ್ಸನಲ್ ಕನ್ನಡಕದಿಂದ ಬಂದಿರೋದು. ಅಂದ್ರೆ ನಮ್ಮ ಪರ್ಸ್ಪೆಕ್ಟಿವ್, ಅದೇ ನಮ್ಮ ರಿಯಾಲಿಟಿನ ಕಾಂಪ್ಲಿಕೇಟ್ ಮಾಡೋದು. ಆ ಕನ್ನಡಕ ಏನು ಗೊತ್ತಾ? ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ನಮ್ಮ ಜೀವನದಲ್ಲಿರೋ ಬಹುತೇಕ ಸಮಸ್ಯೆಗಳಿಗೆ ಮೂಲ ಕಾರಣ ಒಂದೇ. ಏನದು? ಎಲ್ಲರೂ ನಮ್ಮನ್ನ ಇಷ್ಟಪಡ್ಬೇಕು, ಎಲ್ಲರ ಹತ್ರನೂ ನಾವು ಒಳ್ಳೆ ಹೆಸರು ತಗೋಬೇಕು ಅಂತ ನಾವು ಪಡೋ ಪ್ರಯತ್ನ. ಇದು ಅಸಾಧ್ಯವಾದ ಕೆಲ್ಸ ಅಲ್ವಾ? ಆದ್ರೂ ನಾವು ಅದಕ್ಕೆ ಒದ್ದಾಡ್ತಿರ್ತೀವಿ. ಸರಿ, ಹಾಗಾದ್ರೆ ನಮ್ಮ ಎರಡನೇ ವಿಭಾಗಕ್ಕೆ ಹೋಗೋಣ, ಗತಕಾಲದಿಂದ ಮುಕ್ತಿ. ಇದು ತುಂಬಾನೇ ಪವರ್ಫುಲ್ ಐಡಿಯಾ. ಯಾಕಂದ್ರೆ ನಮ್ಮ ಪಾಸ್ಟ್, ನಮ್ಮ ಹಳೆ ಆಘಾತಗಳ ಬಗ್ಗೆ ನಾವು ಯೋಚನೆ ಮಾಡೋ ರೀತಿಯನ್ನೇ ಇದು ಚೇಂಜ್ ಮಾಡುತ್ತೆ. ನೋಡಿ, ಸಾಮಾನ್ಯವಾಗಿ ಸೈಕಾಲಜಿಯಲ್ಲಿ ಎಟಿಯಾಲಜಿ ಅನ್ನೋ ಕಾನ್ಸೆಪ್ಟ್ ಇದೆ. ಅಂದ್ರೆ ಕಾರಣ ಮತ್ತು ಪರಿಣಾಮ. ನಮ್ಮ ಇವತ್ತಿನ ಸ್ಥಿತಿಗೆ ನಮ್ಮ ಪಾಸ್ಟ್ನಲ್ಲಿ ನಡೆದ ಘಟನೆಗಳು, ಟ್ರಾಮಾಗಳೇ ಕಾರಣ ಅಂತ ಹೇಳುತ್ತೆ. ಆದ್ರೆ ಈ ಪುಸ್ತಕ ಅದನ್ನ ಒಪ್ಪಲ್ಲ. ಇದು ಟೆಲಿಯಾಲಜಿ ಬಗ್ಗೆ ಹೇಳುತ್ತೆ. ಅಂದ್ರೆ ಉದ್ದೇಶ. ನಾವಿವತ್ತು ಹೀಗಿದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ಪಾಸ್ಟ್ ಕಾರಣ ಅಲ್ಲ. ಬದಲಿಗೆ ನಾವ್ ಯಾವುದೋ ಒಂದು ಉದ್ದೇಶವನ್ನ, ಒಂದು ಗೋಲನ್ನ ಸಾಧಿಸೋಕೆ ನಾವೇ ಈ ಸ್ಥಿತಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳುತ್ತೆ. ಇದು ಕೇಳೋಕ್ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಅಲ್ವಾ? ಇದರ ಅರ್ಥ ಏನು ಅಂದ್ರೆ, ನಮ್ಮ ಪಾಸ್ಟ್ನಲ್ಲಿ ಏನು ನಡೀತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ನಾವು ಇವತ್ತು ಏನು ಅರ್ಥ ಕೊಡ್ತೀವಿ ಅನ್ನೋದೇ ಎಲ್ಲವನ್ನೂ ಡಿಸೈಡ್ ಮಾಡುತ್ತೆ. ಆ ಶಕ್ತಿ ನಮ್ಮ ಕೈಯಲ್ಲೇ ಇದೆ. ನಾವು ನಮ್ಮ ಪಾಸ್ಟ್ನ ಕೈದಿಗಳಾಗಿ ಬದುಕಬೇಕಿಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಹೋಟೆಲ್ನಲ್ಲಿ ವೇಟರ್ ನಮ್ಮ ಮೇಲೆ ಕಾಫಿ ಚೆಲ್ಲಿದಾಗ ನಮ್ಗೆ ಸಿಟ್ಟು ಬರುತ್ತೆ, ಪುಸ್ತಕ ಹೇರುತ್ತೆ. ಆ ಕೋಪ ತಾನಾಗೆ ಬಂದಿದ್ದಲ್ಲ. ನಾವು ಆ ವೇಟರ್ನ ಮೇಲೆ ಕಂಟ್ರೋಲ್ ತಗೊಳ್ಳೋಕೆ, ಅವನಿಂದ ಕ್ಷಮೆ ಕೇಳ್ಸೋಕೆ ಆ ಕೋಪ ಅನ್ನೋ ಟೂಲನ್ನ ಬಳಸಿದ್ದೀವಿ. ಅದೇ ರೀತಿ ಅಮ್ಮ ಮಗು ಮೇಲೆ ಕೂಗಾಡೋದು ಕೂಡ ಮಗು ತನ್ನ ಮಾತು ಕೇಳ್ಬೇಕು ಅನ್ನೋ ಉದ್ದೇಶದಿಂದಲೇ. ಅಂದ್ರೆ ನಮ್ಮ ಇಮೋಷನ್ಗಳು ನಮ್ಮ ಕಂಟ್ರೋಲ್ನಲ್ಲೇ ಇವೆ. ಅವು ನಮ್ಮ ಗುರಿ ಸಾಧಿಸೋಕೆ ಇರುವ ಟೂಲ್ಗಳು ಅಷ್ಟೇ. ಓಕೆ, ಈಗ ಮೂರನೇ ಭಾಗ, ಎಲ್ಲಾ ಅಸಂತೋಷದ ಮೂಲ. ಇಲ್ಲಿ ಪುಸ್ತಕ ಒಂದು ತುಂಬಾನೇ ಬೋಲ್ಡ್ ಆದ ಸ್ಟೇಟ್ಮೆಂಟ್ ಕೊಡುತ್ತೆ. ನಮ್ಮ ಜೀವನದಲ್ಲಿರೋ ಪ್ರತಿಯೊಂದು ಸಮಸ್ಯೆಯ ಮೂಲ ಏನು ಅನ್ನೋದರ ಬಗ್ಗೆ. ಕೇಳೋಕೆ ರೆಡಿ ಇದ್ದೀರಾ? ಪುಸ್ತಕದ ಪ್ರಕಾರ ನಮ್ಮ ಜೀವನದ ಎಲ್ಲಾ ಸಮಸ್ಯೆಗಳು ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಅಂದ್ರೆ ಬೇರೆಯವರ ಜೊತೆಗಿನ ಸಂಬಂಧದ ಸಮಸ್ಯೆಗಳೇ. ಯೋಚನೆ ಮಾಡಿ, ಈ ಜಗತ್ತಲ್ಲಿ ನೀವೊಬ್ರೇ ಇದ್ದಿದ್ರೆ ನಿಮ್ಗೆ ಕೀಳರಿಮೆ, ಆತಂಕ, ಅಸೂಯೆ ಈ ತರಹದ ಫೀಲಿಂಗ್ಸ್ ಬರ್ತಿತ್ತಾ? ಇಲ್ಲ ಅಲ್ವಾ? ಯಾಕಂದ್ರೆ ಕಂಪೇರ್ ಮಾಡ್ಕೊಳಕ್ ಯಾರೂ ಇರಲ್ಲ. ಹೌದು, ನಾವು ನಮಗೆ ಕೀಳರಿಮೆ ಅನ್ನೋ ಫೀಲಿಂಗ್ನ ಸೃಷ್ಟಿ ಮಾಡ್ಕೋತೀವಿ. ಹೇಗೆ? ನಮ್ಮನ್ನ ಬೇರೆಯವರ ಜೊತೆ ಅಥವಾ ಯಾವುದೋ ಒಂದು ಆದರ್ಶದ ಜೊತೆ ಹೋಲಿಕೆ ಮಾಡ್ಕೊಂಡು. ಇದು ವಸ್ತುನಿಷ್ಠ ಸತ್ಯ ಅಲ್ಲ, ನಮ್ಮದೇ ಸೃಷ್ಟಿ. ಈ ಕಂಪ್ಯಾರಿಸನ್ ಅನ್ನೋ ಆಟದಲ್ಲಿ ಗೆಲುವು ಅನ್ನೋದೇ ಇಲ್ಲ, ಬರೀ ನೋವಷ್ಟೇ. ಹಾಗಾದ್ರೆ ಈ ಕಂಪ್ಯಾರಿಸನ್ ಅನ್ನೋ ವಿಷವರ್ತುಲದಿಂದ ಹೊರಗಡೆ ಬರೋದು ಹೇಗೆ? ಅದಕ್ಕೆ ಪುಸ್ತಕ ಒಂದು ಅತ್ಯಂತ ಪವರ್ಫುಲ್ ಮತ್ತು ಪ್ರಾಕ್ಟಿಕಲ್ ಟೆಕ್ನಿಕ್ ಕೊಡುತ್ತೆ. ಅದಕ್ಕೆ ಕಾರ್ಯಗಳ ವಿಭಾಜನೆ ಅಥವಾ ಸೆಪರೇಷನ್ ಆಫ್ ಟಾಸ್ಕ್ಸ್ ಅಂತ ಹೆಸರು. ಇದರ ಐಡಿಯಾ ತುಂಬಾ ಸಿಂಪಲ್. ಯಾವುದು ನಮ್ಮ ಕಂಟ್ರೋಲ್ನಲ್ಲಿದೆ ಅಂದ್ರೆ ಯಾವುದು ನಮ್ಮ ಕೆಲಸ, ಮತ್ತು ಯಾವುದು ನಮ್ಮ ಕಂಟ್ರೋಲ್ನಲ್ಲಿಲ್ಲ ಅಂದ್ರೆ ಯಾವುದು ಬೇರೆಯವರ ಕೆಲಸ ಅಂತ ಗುರುತಿಸೋದು. ನಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಇಟ್ಟು ಬೇರೆಯವರ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಬಿಡೋದು. ಒಂದು ಹಳೆ ಗಾದೆ ಮಾತಿದೆ ಅಲ್ವಾ,
ಕುದುರೆನ ನೀರಿನ ತನಕ ಕರ್ಕೊಂಡು ಹೋಗ್ಬೋದು, ಆದ್ರೆ ಅದಕ್ಕೆ ನೀರ್ ಕುಡ್ಸೋಕಾಗಲ್ಲ ಅಂತ. ಇದು ಈ ಕಾನ್ಸೆಪ್ಟ್ಗೆ ಪರ್ಫೆಕ್ಟ್ ಉದಾಹರಣೆ. ಕುದುರೆಗೆ ದಾರಿ ತೋರ್ಸೋದು ನಮ್ಮ ಕೆಲ್ಸ, ನೀರ್ ಕುಡಿಯೋದು ಬಿಡೋದು ಅದರ ಕೆಲ್ಸ. ಇದನ್ನ ನಮ್ಮ ಡೈಲಿ ಲೈಫ್ಗೆ ಅಪ್ಲೈ ಮಾಡೋಣ. ಪರೀಕ್ಷೆಗೆ ಚೆನ್ನಾಗ್ ಓದೋದು ನಮ್ಮ ಕೆಲ್ಸ, ಆದ್ರೆ ಟೀಚರ್ ಏನ್ ಗ್ರೇಡ್ ಕೊಡ್ತಾರೆ ಅನ್ನೋದು ಅವರ ಕೆಲ್ಸ. ನಮ್ಮ ಲೈಫನ್ನ ನಾವು ಹೇಗೆ ಬದುಕ್ಬೇಕು ಅಂತ ಡಿಸೈಡ್ ಮಾಡೋದು ನಮ್ಮ ಕೆಲ್ಸ, ಆದ್ರೆ ಅದರ ಬಗ್ಗೆ ಬೇರೆಯವ್ರು ಏನನ್ಕೋತಾರೆ ಅನ್ನೋದು ಅವರ ಕೆಲ್ಸ. ನಾವು ನಮ್ಮ ಭಾವನೆಗಳನ್ನ ಪ್ರಾಮಾಣಿಕವಾಗಿ ಹೇಳೋದು ನಮ್ಮ ಕೆಲ್ಸ, ಅದಕ್ಕೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಅವರ ಕೆಲ್ಸ. ಅರ್ಥ ಆಯ್ತಲ್ವಾ? ಸೊ ಹೀಗೆ ನಮ್ಮ ಕೆಲ್ಸ ಯಾವುದು, ಬೇರೆಯವರ ಕೆಲ್ಸ ಯಾವುದು ಅಂತ ಬೇರ್ಪಡಿಸಿದಾಗ ಏನಾಗತ್ತೆ, ಅದೇ ನಮ್ಮನ್ನ ಈ ಪುಸ್ತಕದ ಕೊನೆಯ ಮಟು ಅತಿ ಮುಖ್ಯವಾದ ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಸ್ವತಂತ್ರರಾಗಿರಲು ಬೇಕಾದ ಧೈರ್ಯ. ಏನಿದು ನಿಜವಾದ ಸ್ವಾತಂತ್ರ್ಯ ಅಂದ್ರೆ? ಪುಸ್ತಕ ಹೇಳುತ್ತೆ, ಇಷ್ಟವಾಗದಿರುವ ಧೈರ್ಯ ಅಂದ್ರೆ ಬೇರೆಯವರು ನಮ್ ಬಗ್ಗೆ ಏನ್ ಅನ್ಕೋತಾರೆ, ಅವರು ನಮ್ಮನ್ನ ಇಷ್ಟಪಡ್ಬೇಕಾ ಬೇಡ್ವಾ ಅನ್ನೋ ಯೋಚನೆಯಿಂದ ಹೊರಗ್ ಬಂದು ನಮ್ಮ ಜೀವನವನ್ನ ನಮ್ಗಾಗಿ ಬದುಕೋ ಧೈರ್ಯ. ಅದೇ ನಿಜವಾದ ಫ್ರೀಡಮ್. ಈ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಸಂಬಂಧಗಳು ಕೂಡ ಬದಲಾಗತ್ತೆ. ನಾವು ವರ್ಟಿಕಲ್ ಅಂದ್ರೆ ಲಂಬ ಸಂಬಂಧಗಳಿಂದ ಹೊರಬರ್ತೀವಿ. ಅಂದ್ರೆ ಒಬ್ರು ಮೇಲೆ ಇನ್ನೊಬ್ರು ಕೆಳಗೆ ಅನ್ನೋ ತೀರ್ಪು, ಹೊಗಳಿಕೆ, ಟೀಕೆ ಇರೋ ಸಂಬಂಧಗಳಿಂದ ಹೊರೈಜಾಂಟಲ್ ಅಂದ್ರೆ ಸಮತಲ ಸಂಬಂಧಗಳ ಕಡೆಗೆ ಹೋಗ್ತೀವಿ. ಇಲ್ಲಿ ಎಲ್ಲರೂ ಸಮಾನರು. ಇಲ್ಲಿರೋದು ಪ್ರೋತ್ಸಾಹ ಮತ್ತು ಕೃತಜ್ಞತೆ ಮಾತ್ರ. ಹಾಗಾದ್ರೆ ಈ ತರಹದ ಹೆಲ್ದಿ ಹಾರಿಜಾಂಟಲ್ ಸಂಬಂಧಗಳನ್ನ ಕಟ್ಟಿಕೊಳ್ಳೋದು ಹೇಗೆ? ಕೆಲವು ಸಿಂಪಲ್ ಸ್ಟೆಪ್ಸ್ ಇದೆ. ಬೇರೆಯವರಂಗ ಜಡ್ಜ್ ಮಾಡೋದು ನಿಲ್ಸಿ ಪ್ರೋತ್ಸಾಹಿಸೋಕೆ ಶುರು ಮಾಡಿ. ಗುಡ್ ಜಾಬ್ ಅಂತ ಹೊಗಳೋ ಬದಲು ಥ್ಯಾಂಕ್ ಯು ಅಂತ ಕೃತಜ್ಞತೆ ಹೇಳಿ. ಮೊದಲು ನಮ್ಮನ್ನ ನಾವು ಒಪ್ಕೊಳ್ಳೋದನ್ನ ಕಲಿಬೇಕು ಮತ್ತು ಬೇರೆಯವರನ್ನ ಯಾವುದೇ ಕಂಡೀಷನ್ ಇಲ್ದೆ ನಂಬಬೇಕು. ಕೊನೆಯದಾಗಿ ಈ ಒಂದು ವಾಕ್ಯ ಇಡೀ ಪುಸ್ತಕದ ಸಾರವನ್ನೇ ಹೇಳ್ಬಿಡುತ್ತೆ. ಸಂತೋಷವಾಗಿರಲು ಬೇಕಾದ ಧೈರ್ಯದಲ್ಲಿ ಇಷ್ಟವಾಗದಿರಲು ಬೇಕಾದ ಧೈರ್ಯವೂ ಸೇರಿದೆ. ಅಂದ್ರೆ ನಿಜವಾದ ಸಂತೋಷ ಬೇಕು ಅಂದ್ರೆ ಬೇರೆಯವರಿಂದ ಡಿಸ್ಲೈಕ್ ಆಗೋಕೆ ನಾವು ರೆಡಿ ಇರ್ಬೇಕು. ಸೊ ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗ್ಸೋಣ. ಒಂದು ವೇಳೆ ಬೇರೆಯವರು ಏನ್ ಅನ್ಕೊಂತಾರೆ ಅನ್ನೋ ಭಯನೇ ಇರ್ಲಿಲ್ಲ ಅಂದ್ರೆ ಇವತ್ತು ನಿಮ್ ಜೀವನದಲ್ಲಿ ಏನನ್ನ ಬೇರೆ ರೀತಿ ಮಾಡ್ತಿದ್ರಿ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ಪುಸ್ತಕದ ಸಾರಾಂಶ ಇಷ್ಟೇ. ಇದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಗೆ ನಾನು ಈ ಪುಸ್ತಕವನ್ನ ಓದಕ್ ಶುರು ಮಾಡ್ತಿದ್ದೀನಿ. ನೀವು ಓದಿ.